ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ದಿನಾಂಕ 14/6/2026 ಪ್ರಾತಃ ಮುರಳಿ, ಅವ್ಯಕ್ತ ಬಾಪ್ದಾದ. ರಿವೈಸ್ ಮುರಳಿಯ ದಿನಾಂಕ 24/10/2010. ಸಮಯದ ವೇಗದ ಪ್ರಮಾಣ. ಈಗ ವಿಶೇಷ ಸ್ವಭಾವ ಸಂಸ್ಕಾರ ಪರಿವರ್ತನೆ ಮಾಡುವುದರಲ್ಲಿ ತೀವ್ರತೆಯನ್ನು ತೆಗೆದುಕೊಂಡು ಬನ್ನಿ. ಮನಸ್ಸಿನ ಮೂಲಕ ಆತ್ಮರಿಗೆ ಭಿನ್ನ ಭಿನ್ನ ಕಿರಣಗಳನ್ನು ಕೊಡಿ. ಈ ದಿನ 4 ಕಡೆ ಪರಮಾತ್ಮ ಸಿಂಹಾಸನಾಧಿಕಾರಿ, ಬುರುಕುಟಿಯ ಸಿಂಹಾಸನಾಧಿಕಾರಿ ಮತ್ತು ವಿಶ್ವದ ಸಿಂಹಾಸನಾಧಿಕಾರಿ ಮಕ್ಕಳನ್ನು ನೋಡಿ ಹರ್ಷಿತರಾಗ್ತಿದ್ದೇವೆ. ಪರಮಾತ್ಮನ ಹೃದಯ ಸಿಂಹಾಸನ ಕೇವಲ ತಾವು ಬ್ರಾಹ್ಮಣರಿಗಾಗಿಯೇ ಇದೆ. ಬುರುಕುಟಿಯ ಸಿಂಹಾಸನವಂತೂ ಎಲ್ಲರ ಬಳಿ ಇದೆ. ಆದರೆ ಪರಮಾತ್ಮನ ಸಿಂಹಾಸನ ಕೇವಲ ಬ್ರಾಹ್ಮಣ ಆತ್ಮರ ಭಾಗ್ಯದಲ್ಲಿ ಮಾತ್ರ ಇದೆ. ಈ ಪರಮಾತ್ಮನ ಸಿಂಹಾಸನ ವಿಶ್ವ ಸಿಂಹಾಸನವನ್ನು ಕೊಡಿಸ್ತದೆ. ಅಂದಾಗ 3 ಸಿಂಹಾಸನಗಳ ಅಧಿಕಾರಿ ಆತ್ಮಗಳು ತಾವು ಬ್ರಾಹ್ಮಣರೇ ಆಗಿದ್ದೀರಿ. ಪರಮಾತ್ಮನ ಸಿಂಹಾಸನ ಎಷ್ಟು ಶ್ರೇಷ್ಠವಾಗಿದೆ. ಮತ್ಯಾವುದೇ ಯುಗದಲ್ಲಿ ಸಿಂಹಾಸನ ಪ್ರಾಪ್ತಿಯಾಗುವುದಿಲ್ಲ. ಪರಮಾತ್ಮನ ಸಿಂಹಾಸನದ ಅಧಿಕಾರಿ ಆತ್ಮರು ಭಕ್ತಿ ಮಾರ್ಗದಲ್ಲೂ ಸಹ ಮಾಲೆಯ ಮಣಿಗಳ ರೂಪದಲ್ಲಿ ಗಾಯನ ಮಾಡಲಾಗ್ತದೆ ಮತ್ತು ಪೂಜೆ ಮಾಡಲಾಗ್ತದೆ. ಕೋಟಿಯಲ್ಲಿ ಕೆಲವರ ರೂಪದಲ್ಲಿ ಗಾಯನ ಮಾಡಲಾಗ್ತದೆ. ಬಹಳ ದೊಡ್ಡ ಭಾವನೆಯಿಂದ ಒಂದೊಂದು ಮಣಿಯನ್ನು ಎಷ್ಟು ಶ್ರೇಷ್ಠ ದೃಷ್ಟಿಯಿಂದ ನೋಡುತ್ತಿರುತ್ತಾರೆ. ಅಂದಾಗ ತಮ್ಮೆಲ್ಲರಿಗೂ ನಶೆ ಇದೆಯಲ್ಲವೇ? ನಮ್ಮ ವಿನಃ ಬೇರೆ ಯಾರೂ ಈ ಸಿಂಹಾಸನದ ಅನುಭವ ಮಾಡಲು ಸಾಧ್ಯವಿಲ್ಲ ಎಂದು ನಶೆ ಇದೆಯೇ? ಆದರೆ ತಾವೆಲ್ಲ ಬ್ರಾಹ್ಮಣರ ಜನ್ಮ ಸಿದ್ಧ ಅಧಿಕಾರವಾಗಿದೆ. ತಮಗಾಗಿ ಈ ಸಿಂಹಾಸನ ಕೊರಳಿನ ಹಾರವಾಗಿದೆ. ಅಂದಾಗ ಭಗವಂತನ ಹೃದಯ ಸಿಂಹಾಸನಾಧಿಕಾರಿ ಈ ನಶೆ ಮತ್ತು ಖುಷಿ ಎಲ್ಲರಿಗೆ ಸದಾ ಸ್ಮೃತಿಯಲ್ಲಿರುತ್ತದೆಯೇ? ನಾವು ಯಾರಾಗಿದ್ದೇವೆ ಇದರ ನಿಶ್ಚಯ ಮತ್ತು ನಶೆ ಇರುತ್ತದೆಯೇ? ಬಾಪ್ದಾದರವರಂತೂ ಇಂತಹ 3 ಸಿಂಹಾಸನಗಳ ಅಧಿಕಾರಿ ಮಕ್ಕಳನ್ನು ನೋಡಿ ಖುಷಿಯಾಗ್ತಾರೆ. ವಾಹ ನನ್ನ ಶ್ರೇಷ್ಠ ಅಧಿಕಾರಿ ಮಕ್ಕಳೇ ವಾಹ್. ಮಕ್ಕಳು ಹೇಳ್ತಾರೆ ವಾಹ ಬಾಬಾ ವಾಹ್, ಮತ್ತು ತಂದೆ ಹೇಳ್ತಾರೆ ವಾಹ್ ಮಕ್ಕಳೇ ವಾಹ್. ಸ್ವಯಂ ತಂದೆಯೂ ಸಹ ಅಂತಹ ಮಕ್ಕಳ ಮಹಿಮೆ ಮಾಡ್ತಾರೆ. ನಾವು ಯಾರಾಗಿದ್ದೇವೆ ಎಂಬ ನಶೆ ಇದೆಯೇ? ಎಷ್ಟು ನಿಶ್ಚಯ ಇರ್ತದೆ ಅಷ್ಟು ನಶೆ ಇರ್ತದೆ. ಮತ್ತು ನಿಶ್ಚಯದ ನಶೆ ತಮ್ಮ ಚೆಹರೆ ಮತ್ತು ಚಲನೆಯಿಂದ ಕಂಡು ಬರ್ತದೆ. ಯಾರಿಗೆ ನಿಶ್ಚಯ ಇರ್ತದೆ ಅವರಿಗೆ ಖಂಡಿತ ನಶೆ ಇರ್ತದೆ. ಬಾಪ್ದಾದರವರು ಸಹ ಈಗ ಪ್ರತಿಯೊಬ್ಬ ಮಕ್ಕಳ ಮೂಲಕ ಚೆಹರೆ ಮತ್ತು ಚಲನೆಯಿಂದ ಆತ್ಮರಿಗೆ ಅನುಭವ ಮಾಡಲು ಬಯಸ್ತಾರೆ. ವಾಣಿಯ ಮೂಲಕವಂತೂ ಅನುಭವ ಮಾಡ್ತಿದ್ದಾರೆ. ಈಗ ಅನುಭವ ಮಾಡುವ ಕಾರ್ಯ ಶುರುವಾಗಿದೆ. ಮೊದಲು ಕೇಳುತ್ತಿದ್ದರು, ಯೋಚನೆ ಮಾಡ್ತಿದ್ದರು. ಈಗ ತಾವು ಬ್ರಾಹ್ಮಣ ಆತ್ಮಗಳ ಸ್ಥಿತಿಯ ಪ್ರಭಾವದ ಅನುಭವ ಮಾಡುವುದು ಪ್ರಾರಂಭಿಸಿದ್ದಾರೆ. ಅಂದಾಗ ನಾನು ಇಡೀ ದಿನದಲ್ಲಿ ಎಷ್ಟು ಸಮಯ ಪರಮಾತ್ಮನ ಹೃದಯದಲ್ಲಿರ್ತೇನೆ ಎಂದು ತಮ್ಮನ್ನು ತಾವು ಚೆಕ್ ಮಾಡಿಕೊಳ್ಳಿ. ಏಕೆಂದರೆ ಈ ಹೃದಯ ಸಿಂಹಾಸನ ವಿಶ್ವದ ಸಿಂಹಾಸನ ಪ್ರಾಪ್ತಿ ಮಾಡಿಸಲು ಆಧಾರವಾಗಿದೆ. ಏಕೆಂದರೆ ಈ ಹೃದಯ ಸಿಂಹಾಸನದ ಆಧಾರದಿಂದ ಎಷ್ಟು ಸಮಯ ಹೃದಯ ಸಿಂಹಾಸನಾಧಿಕಾರಿ ಆಗಿರುತ್ತೀರಿ ಅಷ್ಟು ಹೆಚ್ಚು ಸಮಯ ಭವಿಷ್ಯದಲ್ಲಿ ರಾಜ ಮನೆತನದಲ್ಲಿ ಅಧಿಕಾರಿಗಳಾಗ್ತೀರಿ. ಎಂದಿನಿಂದ ನಾನು ಬ್ರಾಹ್ಮಣ ಆಗಿದ್ದೆ, ಅಂದಿನಿಂದ ಎಷ್ಟು ಸಮಯ ಹೃದಯ ಸಿಂಹಾಸನಾಧಿಕಾರಿ ಆಗಿದ್ದೇನೆ ಎಂದು ಚೆಕ್ ಮಾಡಿಕೊಳ್ಳಿ.
ಈ ಆಧಾರದಿಂದ ಸಿಂಹಾಸನದ ಮೇಲೆ ನಂಬರ್ ವಾರಾಗಿ ಕುಳಿತುಕೊಳ್ತೀರಿ. ಆದರೆ ಸದಾ ರಾಜ ಪರಿವಾರದಲ್ಲಿ, ರಾಜ ಮನೆತನದಲ್ಲಿ ಅಧಿಕಾರಿಯಾಗ್ತೀರಿ. ಎಂದಾದರೂ ಚೆಕ್ ಮಾಡಿಕೊಂಡಿದ್ದೀರಾ? ಹೃದಯ ಸಿಂಹಾಸನದಿಂದ ಇಳಿಯೋದಿಲ್ಲ ತಾನೆ? ತಮ್ಮ ಲೆಕ್ಕವನ್ನು ತೆಗೆಯಬೇಕು. ಏಕೆಂದರೆ ಇದರ ಆಧಾರದಿಂದ ತಾವೆಲ್ಲರೂ ರಾಜ ಮನೆತನದಲ್ಲಿ ಬರ್ತೀರಿ. ಸಿಂಹಾಸನ ಬಿಟ್ಟು ಮಣ್ಣಿನಲ್ಲಿ ಕಾಲಿಡೋದಿಲ್ಲ ತಾನೆ ಎಂದು ಚೆಕ್ ಮಾಡಿಕೊಳ್ಳಬೇಕು. 63 ಜನ್ಮದ ಸಂಸ್ಕಾರ ದೇಹದ ಪರಿವೆ ಎಂಬ ಮಣ್ಣಿನಲ್ಲಿ ಕಾಲಿಟ್ಟಿದ್ದೀರಿ. ಒಂದಾಗಿದೆ ದೇಹದ ಪರಿವೆ, ಮತ್ತೊಂದು ದೇಹದ ಅಭಿಮಾನ. ದೇಹಾಭಿಮಾನದ ಮಣ್ಣು ಬಹಳ ಆಳವಾಗಿದೆ, ಆದರೆ ದೇಹದ ಪರಿವೆ ಸಹ ಮಣ್ಣಾಗಿದೆ. ಯಾವಾಗ ಮನುಷ್ಯರು ಹೋಗಿಬಿಡುತ್ತಾರೆ ಮತ್ತು ದೇಹವನ್ನು ಸುಟ್ಟಾಗ ಮಣ್ಣು ಮಣ್ಣಿನಲ್ಲಿ ಸೇರಿ ಹೋಯಿತು ಎಂದು ಮನುಷ್ಯರು ಹೇಳ್ತಾರೆ. ಅಂದಾಗ ಮಣ್ಣಿನಲ್ಲಿ ಕಾಲು ಹೋಗುತ್ತಿಲ್ಲ ತಾನೆ ಎಂದು ಚೆಕ್ ಮಾಡಿಕೊಳ್ಳಿ. ದೇಹದ ಪರಿವೆಯಲ್ಲಿ ಬರುವುದು ಅರ್ಥಾತ್ ಮಣ್ಣಿನಲ್ಲಿ ಕಾಲಿಡುವುದು. ಬಾಪ್ದಾದರವರು ತಾವು ಶ್ರೇಷ್ಠ ಆತ್ಮಗಳಿಗಾಗಿ 3 ಸಿಂಹಾಸನಗಳನ್ನು ಕೊಟ್ಟಿದ್ದಾರೆ. ಏಕೆಂದರೆ ಮುದ್ದು ಮಕ್ಕಳಾಗಿದ್ದೀರಲ್ಲವೇ? ಅಗಲಿ ಹೋಗಿ ಸಿಕ್ಕಿದ್ದೀರಿ, ಮುದ್ದು ಮಕ್ಕಳೂ ಆಗಿದ್ದೀರಿ. ಯಾರು ಮುದ್ದು ಮಕ್ಕಳಿರ್ತಾರೆ ಅವರನ್ನು ಉಯ್ಯಾಲೆಯಲ್ಲಿ ಅಥವಾ ಮಡಿಲಿನಲ್ಲಿಟ್ಟುಕೊಳ್ತಾರೆ, ಮಣ್ಣಿನಲ್ಲಿ ಕಾಲಿಡಲು ಬಿಡೋದಿಲ್ಲ. ಅಂದಾಗ ಬಾಪ್ದಾದರವರು ಯಾರು 3 ಸಿಂಹಾಸನಕ್ಕೆ ಅಧಿಕಾರಿಯಾಗಿದ್ದಾರೆ ಅವರಿಗಾಗಿ ಎಷ್ಟು ಭಿನ್ನ ಭಿನ್ನ ಉಯ್ಯಾಲೆಗಳನ್ನು ಕೊಟ್ಟಿದ್ದಾರೆ. ಕೆಲವೊಮ್ಮೆ ಶಾಂತಿಯ ಉಯ್ಯಾಲೆಯಲ್ಲಿ ತೂಗುತ್ತೀರಿ, ಕೆಲವೊಮ್ಮೆ ಸುಖದ ಉಯ್ಯಾಲೆಯಲ್ಲಿ ತೂಗುತ್ತೀರಿ, ಕೆಲವೊಮ್ಮೆ ಪ್ರೇಮದ ಉಯ್ಯಾಲೆಯಲ್ಲಿ ಆಡಿ ಸಿಂಹಾಸನ ಮತ್ತು ಉಯ್ಯಾಲೆಯಲ್ಲೇ ಪಾದ ಇಡಬೇಕು. ನಾವು ಭವಿಷ್ಯದಲ್ಲಿ ಎಲ್ಲಿ ಬರ್ತೇವೆ, ಏನಾಗ್ತೇವೆ ಎಂದು ಕೇಳ್ತಾರೆ. ಎಷ್ಟು ಸಮಯದಿಂದ ಬಂದಿದ್ದೀರಿ, ಅಷ್ಟು ಸಮಯದಿಂದ ನನ್ನ ಪಾದ ಎಷ್ಟು ಸಮಯ ಉಯ್ಯಾಲೆಯಲ್ಲಿ ಅಥವಾ ಸಿಂಹಾಸನದ ಮೇಲಿದೆ ಎಂಬುದು ಚೆಕ್ ಮಾಡಿಕೊಳ್ಳಿ ಎಂದು ತಂದೆ ಹೇಳ್ತಾರೆ. ಅಷ್ಟೇ ಭವಿಷ್ಯದಲ್ಲಿ ರಾಯಲ್ ಮನೆತನದಲ್ಲಿರ್ತೀರಿ. ರಾಯಲ್ ಪ್ರಜೆಗಳಲ್ಲೂ ಬರೋದಿಲ್ಲ, ರಾಯಲ್ ಮನೆತನದಲ್ಲಿಯೇ ಬರ್ತೀರಿ. ಈಗ ಲೆಕ್ಕವನ್ನು ಪ್ರತಿಯೊಬ್ಬರು ತಮ್ಮ ತಮ್ಮ ಲೆಕ್ಕವನ್ನು ತೆಗೆಯಿರಿ. ಬೇರೆಯವರನ್ನು ನೋಡಬಾರದು, ತಮ್ಮ ಲೆಕ್ಕವನ್ನು ತೆಗೆಯಬೇಕು. ಪ್ರತಿಯೊಬ್ಬರು ಏನು ಬಯಸ್ತಾರೆ? ರಾಯಲ್ ಮನೆತನದಲ್ಲಿ, ರಾಜ ಮನೆತನದಲ್ಲಿಯೇ ಇರಬೇಕೆಂದು ಬಯಸ್ತಾರೆ. ಈಗಲೂ ಸಹ ಎಷ್ಟು ಸಮಯ ಸಿಗ್ತದೆ? ಏಕೆಂದರೆ ಸಮಾಪ್ತಿಯಂತೂ ಅಚಾನಕ್ ಆಗುವುದಿದೆ. ಸಮಾಪ್ತಿಯಾಗುವವರೆಗೆ ಚೆಕ್ ಮಾಡಿಕೊಂಡರೆ ಎಷ್ಟು ಸಮಯ ಹೆಚ್ಚು ತಂದೆಯ ಮಡಿಲಿನಲ್ಲಿ, ಸಿಂಹಾಸನದ ಮೇಲೆ, ಉಯ್ಯಾಲೆಯಲ್ಲಿರ್ತೀರಿ, ಅಷ್ಟು ಸಮಯ ರಾಯಲ್ ಪರಿವಾರದಲ್ಲಿ, ರಾಯಲ್ ಮನೆತನದಲ್ಲಿ ಭಾಗ್ಯ ಪ್ರಾಪ್ತಿ ಮಾಡಿಕೊಳ್ತೀರಿ. ಬಾಪ್ದಾದರವರಿಗಂತೂ ಪ್ರತಿಯೊಬ್ಬ ಮಗುವಿನ ಪೂರ್ತಿ ಸಮಯ 21 ಜನ್ಮಗಳು ರಾಯಲ್ ಮನೆತನದಲ್ಲಿ ಸೂರ್ಯವಂಶಿಯಾಗಿರಬಹುದು, ಚಂದ್ರವಂಶಿಯಾಗಿರಬಹುದು, 2 ಯುಗಗಳಲ್ಲಿ ರಾಯಲ್ ಪರಿವಾರದಲ್ಲಿರುವ ಅಧಿಕಾರ ಕೊಡ್ತಿದ್ದಾರೆ. ಆದರೆ ಅಧಿಕಾರ ತೆಗೆದುಕೊಳ್ಳುವುದು ಪ್ರತಿಯೊಬ್ಬ ಮಕ್ಕಳ ಮೇಲಿದೆ. ಬ್ರಹ್ಮಬಾಬಾರವರೊಂದಿಗೆ ಪ್ರೀತಿ ತಮಗಿದೆ. ಬ್ರಹ್ಮಬಾಬಾರವರಿಗೂ ತಾವು ಮಕ್ಕಳೊಂದಿಗೆ ಪ್ರೀತಿ ಇದೆ. ಬ್ರಹ್ಮ ತಂದೆ ತಾವು ಮಕ್ಕಳನ್ನು ತಮ್ಮ ಜೊತೆ ರಾಯಲ್ ಮನೆತನದಲ್ಲಿ ನೋಡಲು ಬಯಸ್ತಾರೆ. ತಾವೇನು ತಿಳಿಯುತ್ತೀರಿ? ಬ್ರಹ್ಮ ತಂದೆಯ ಜೊತೆಯಲ್ಲಿ ರಾಯಲ್ ಮನೆತನದಲ್ಲಿ ಇರುವವರೋ ಅಥವಾ ಸ್ವಲ್ಪ ಸಮಯ ಇರುವವರೋ ದೂರ ಹೋಗಲು ಇಷ್ಟಪಡೋದಿಲ್ಲ ತಾನೆ? ಸಂಗಮ ಯುಗ ಆಧಾರವಾಗಿದೆ ಎಂದು ತಿಳಿಸಿದ್ದೇವೆ. ಬಾಪ್ದಾದರವರಿಗೆ ಮಕ್ಕಳೊಂದಿಗೆ ಇಷ್ಟು ಪ್ರೀತಿ ಇದೆ. ಜೊತೆಯಲ್ಲಿರ್ತೇವೆ, ಜೊತೆಯಲ್ಲಿ ಹೋಗ್ತೇವೆ ಎಂದು ಏನು ಹೇಳ್ತೀರಿ? ಈಗ ಬ್ರಹ್ಮ ತಂದೆ ಮತ್ತು ಬ್ರಾಹ್ಮಣರು ಜೊತೆಯಲ್ಲಿದ್ದಾರೆ. ಅವ್ಯಕ್ತ ರೂಪದಲ್ಲಿರಬಹುದು, ಆದರೆ ಜೊತೆಯಲ್ಲಿದ್ದಾರೆ. ಮಕ್ಕಳನ್ನು ಇದುವರೆಗೆ ಮಾಯೆ ಬಿಡದೇ ಇರೋದನ್ನು ಬಾಪ್ದಾದರವರು ನೋಡಿದ್ದಾರೆ. ಮಾಯೆಗೂ ಪ್ರೀತಿ ಇದೆ ಮತ್ತು ಇತ್ತೀಚೆಗೆ ಮಾಯೆ 2 ರೂಪದಲ್ಲಿ ಅವಕಾಶ ತೆಗೆದುಕೊಳ್ತದೆ, 2 ರೂಪದಲ್ಲಿ ಬರ್ತದೆ. ಒಂದು ವ್ಯರ್ಥ ಸಂಕಲ್ಪ, ಇನ್ನೊಂದು ಕೆಲವು ಬಾರಿ ನಾನೇನು ಮಾಡಿದ್ದೇನೆ ಅಥವಾ ಯೋಚನೆ ಮಾಡಿದ್ದೇನೆ, ನಾನೇ ರೈಟ್, ನಾನು ಕಡಿಮೆ ಅಲ್ಲ ಎಂಬ ಅಲೆ ಬರ್ತದೆ. ಈ ಅಲೆ ಹರಡಿದೆ, ನಾನೇ ರೈಟ್ ಆಗಿದ್ದೇನೆ. ಆದರೆ ಯಾರು ಸಂಬಂಧದಲ್ಲಿ ಬರ್ತಾರೆ ಅಥವಾ ನಿಮಿತ್ತ ಆಗಿದ್ದಾರೆ ಅವರೂ ಸಹ ತಮ್ಮ ವಿಚಾರಕ್ಕೆ ಜೊತೆ ಕೊಡುತ್ತಾರೆಯೇ? ಬೇರೆಯವರದ್ದು ಪರಿಶೀಲನೆ ಸಿಗಬೇಕು. ಈ ವ್ಯರ್ಥ ಸಂಕಲ್ಪ ಸಮಯ ವ್ಯರ್ಥ ಮಾಡಿಸ್ತದೆ. ಆದ್ದರಿಂದ ಬಾಪ್ದಾದರವರು ಪ್ರತಿನಿತ್ಯದ ಮುರಳಿಯಲ್ಲಿ ಮನನ ಮಾಡುವ, ಸೇವೆ ಮಾಡುವ ಹೋಮ್ವರ್ಕ್ ಪ್ರತಿದಿನ ಕೊಡ್ತಾರೆ. ಒಂದು ವೇಳೆ ಮನನ ಮಾಡ್ತಾ ಮಗ್ನರಾಗುವಿರಿ. ಪ್ರತಿನಿತ್ಯದ ಹೋಮ್ವರ್ಕ್ ಮನಸ್ಸನ್ನು ಬ್ಯುಸಿ ಮಾಡುವ ಆಧಾರವಾಗಿದೆ. ಕೇಳುವುದು ಮತ್ತು ಮನನ ಮಾಡುವುದು ಅಥವಾ ಮಗ್ನರಾಗುವ ಪ್ರತಿನಿತ್ಯದ ಹೋಮ್ವರ್ಕ್
ಬಾಪ್ದಾದ ಏಕೆ ಕೊಡ್ತಾರೆಂದರೆ ಎಷ್ಟು ಹೆಚ್ಚು ಹೋಮ್ವರ್ಕ್ ಕೊಡುತ್ತಾರೋ ಅಷ್ಟು ಮಾಡುವುದರಲ್ಲಿ ಬುದ್ಧಿ ಬ್ಯುಸಿ ಇರಲಿ ಎಂದು. ಈ ರೀತಿ ಪ್ರತಿನಿತ್ಯದ ಮುರಳಿಯಲ್ಲಿ 4 ಸಬ್ಜೆಕ್ಟ್ಗಳ ಹೋಮ್ವರ್ಕ್ ಇದೆ. ಮನಸ್ಸಿನ ಹೋಮ್ವರ್ಕ್ ಇದೆ, ವಾಣಿಯ ಹೋಮ್ವರ್ಕ್ ಇದೆ, ಕರ್ಮದ ಅಟೆನ್ಷನ್ ಇದೆ ಮತ್ತು ದಿವ್ಯತೆಯ ಸೂಚನೆಯ ಹೋಮ್ವರ್ಕ್ ಇದೆ. ಅಂದಾಗ ಹೋಮ್ವರ್ಕ್ನಲ್ಲಿ ಬ್ಯುಸಿಯಾಗಿದ್ದರೆ ವ್ಯರ್ಥ ಸಂಕಲ್ಪ ಬರುವ ಅವಕಾಶ ಸಿಗೋದಿಲ್ಲ. ಈ ವಿಧಿಯನ್ನು ತನ್ನದನ್ನಾಗಿ ಮಾಡಿಕೊಂಡರೆ ವ್ಯರ್ಥ ಸಂಕಲ್ಪ ಸ್ವತಃವಾಗಿಯೇ ತಮ್ಮಿಂದ ಬೀಳ್ಕೊಡುಗೆ ತೆಗೆದುಕೊಳ್ತದೆ. ಏಕೆಂದರೆ ನೆನಪಿನ ಯಾತ್ರೆಯಲ್ಲಿ ಎಲ್ಲರದ್ದೂ ನಂಬರ್ ವಾರ್ ಅಟೆನ್ಷನ್ ಇರುವುದನ್ನು ಬಾಪ್ದಾದರವರು ನೋಡಿದ್ದಾರೆ. ವಾಚಾ ಸೇವೆಯಲ್ಲೂ ಅಟೆನ್ಷನ್ ಇದೆ. ಆದರೆ ಈಗ ತಮ್ಮ ಸಂಸ್ಕಾರ ಅಥವಾ ಬೇರೆಯವರ ಸಂಸ್ಕಾರ ಪರಿವರ್ತನೆ ಮಾಡುವುದು ಈ ಸ್ವಭಾವ ಸಂಸ್ಕಾರ. ಯಾವುದನ್ನು ರಾಯಲ್ ರೂಪದಲ್ಲಿ ನೀವು ಹೇಳ್ತೀರಿ ಸ್ವಭಾವ. ನನ್ನ ಸ್ವಭಾವ ಭಾವವಿಲ್ಲ, ಸ್ವಭಾವವಾಗಿದೆ. ಈ ಧಾರಣೆಯ ವಿಷಯ ಈಗಲೂ ರಾಯಲ್ ರೂಪದಲ್ಲಿ ಬರುತ್ತಿರುವುದು. ಬಾಪ್ದಾದ ಇತ್ತೀಚೆಗೆ ಇದೇ ಸೂಚನೆ ಕೊಡ್ತಾರೆ, ಏನೆಲ್ಲ ಧಾರಣೆ ಕಡಿಮೆ ಇದೆ ಅದನ್ನು ಈಗ ವಿಶೇಷ ಗಮನ ಕೊಡಿ. ಬಾಪ್ದಾದರವರು ಮೊದಲು ಸಹ ಹೇಳಿದ್ದರು, ಈಗ ಧಾರಣೆಯಲ್ಲಿ ಮುಖ್ಯ ಧಾರಣೆಯ ಗಮನ ಕೊಡಿ. ಯಾವುದೇ ಮಾತಾದರೆ ಚೆಕ್ ಮಾಡಿಕೊಳ್ಳಿ, ಸೆಕೆಂಡಿನಲ್ಲಿ ಫುಲ್ ಸ್ಟಾಪ್ ಇಡಬಹುದೇ? ಫುಲ್ ಸ್ಟಾಪ್ ಇಡಲು ಬಯಸ್ತೀರಿ, ಆದರೆ ಪ್ರಶ್ನಾರ್ಥಕ ಚಿಹ್ನೆಯಾಗಿ ಬಿಡುತ್ತದೆಯೇ? ಫುಲ್ ಸ್ಟಾಪ್ ಅಲ್ಲ, ಅರ್ಧ ಫುಲ್ ಸ್ಟಾಪ್ ಆಗ್ತದೆ ಮತ್ತು ಚಿಹ್ನೆಯಾಗುತ್ತದೆ. ಮುಂದೆ ಹೋದಂತೆ ಇಂಥ ಪರಿಸ್ಥಿತಿಗಳು ಬರ್ತವೆ. ಇದಕ್ಕೆ ನೀವು ಸೆಕೆಂಡ್ನಲ್ಲಿ ಫುಲ್ ಸ್ಟಾಪ್ ಹಾಕಬೇಕಾಗ್ತದೆ. ಆ ಸಮಯದಲ್ಲಿ ಪ್ರಶ್ನಾರ್ಥಕ ಚಿಹ್ನೆ, ಆಶ್ಚರ್ಯಚಕಿತ ಚಿಹ್ನೆಯನ್ನು ಸರಿ ಮಾಡುವಷ್ಟು ಸಮಯವಿರೋದಿಲ್ಲ. ಸೆಕೆಂಡಿನಲ್ಲಿ ಫುಲ್ ಸ್ಟಾಪ್ನ ಅವಶ್ಯಕತೆ ಇರ್ತದೆ. ಇದಕ್ಕೆ ಬಹಳ ಸಮಯದ ಅಭ್ಯಾಸ ಬೇಕಾಗ್ತದೆ. ಆಗ ಸಮಯದಲ್ಲಿ ವಿಜಯಿಯಾಗಲು ಸಾಧ್ಯ. ಏರುಪೇರಿನ ಸಮಯದಲ್ಲಿ ಯಾವಾಗ ಸಂಸ್ಕಾರ ಸ್ವಭಾವದ ಪೇಪರ್ ಇರ್ತದೆ, ಅದಕ್ಕಾಗಿ ಈಗಿನಿಂದಲೇ ಇಂತಹ ಸಮಯದಲ್ಲಿ ಅಭ್ಯಾಸ ಮಾಡಿ. ಆಗ ಬಹಳ ಸಮಯದ ಅಭ್ಯಾಸ ಮುಂದೆ ಹೋಗುತ್ತಾ ನಿಮಗೆ ಬಹಳ ಸಹಯೋಗಿಯಾಗುವುದು. ಬಾಪ್ದಾದರವರು ಅಮೃತ ವೇಳೆ ಚಕ್ಕರ್ ಹಾಕಿದಾಗ ಪ್ರತಿಯೊಬ್ಬರ ಪುರುಷಾರ್ಥವನ್ನು ಚೆಕ್ ಮಾಡ್ತಾರೆ. ತಂದೆಯ ಸಮಾನರಾಗಬೇಕೆಂದು ನಿಮ್ಮ ಲಕ್ಷ್ಯವಾಗಿದೆ. ಇದಕ್ಕಾಗಿ ಎಲ್ಲದಕ್ಕಿಂತ ಸಹಜ ಸಾಧನೆಯಾಗಿದೆ. ಬ್ರಹ್ಮ ತಂದೆಯನ್ನು ಫಾಲೋ ಮಾಡಿ. ಯಾವುದೇ ಕರ್ಮವನ್ನು ಮಾಡಿದಾಗಿ ಮೊದಲು ಹೋಲಿಕೆ ಮಾಡಿಕೊಂಡು ಸಮಾನ ಮಾಡಿಕೊಳ್ಳಿ. ಕರ್ಮ, ಮಾತು ಮತ್ತು ಸಂಕಲ್ಪ ತಂದೆಯ ಸಮಾನವಿದೆಯೇ? ಮೊದಲು ಯೋಚನೆ ಮಾಡಿ ನಂತರ ಮಾಡಿ ಎಂದು ಹೇಳಲಾಗ್ತದೆ. ಹೇಳುವುದರ ಮೊದಲು ಯೋಚನೆ ಮಾಡಿ ನಂತರ ಮಾತನಾಡಿ. ಬಾಪ್ದಾದರವರು ಸಹ ಏನು ಬಯಸ್ತಾರೆ? ತಾವು ಸಹ ಬಯಸುತ್ತೀರಲ್ಲವೇ? ವಾರ್ತಾಲಾಪ ಮಾಡಿದಾಗ ಬಾಪ್ದಾದ ಬಹಳ ಮಧುರ ಮಾತುಗಳನ್ನು ತಿಳಿಸ್ತಾರೆ. ಉಮಂಗದ ಮಾತುಗಳೂ ಸಹ ಬಹಳ ಚೆನ್ನಾಗಿ ಮಾತನಾಡ್ತಾರೆ. ಇದನ್ನು ಮಾಡಿ ತೋರಿಸ್ತೇವೆ ಅಥವಾ ಮಾಡಲೇಬೇಕು ಅಥವಾ ಆಗಲೇಬೇಕು. ಸಂಕಲ್ಪ ಬಹಳ ಉತ್ಸಾಹದ ಸಂಕಲ್ಪ ಆಗಿರ್ತದೆ. ಆದರೆ ಕರ್ಮದಲ್ಲಿ ಬರೋದರಲ್ಲಿ ಬದಲಾವಣೆ ಆಗ್ತದೆ, ಬೇರೆ ಆಗ್ತದೆ. ಬಾಪ್ದಾದರವರು ಭಿನ್ನ ಭಿನ್ನ ಪ್ರಕಾರದ ಸೇವೆಯ ಪ್ಲಾನ್ ಯಾವುದು ಮಾಡ್ತಾರೆ ಅದನ್ನು ಎಲ್ಲರೂ ಇಷ್ಟಪಡ್ತಾರೆ. ಪ್ರೋಗ್ರಾಂಗಳು ಸಹ ಕೆಲವೊಂದು ಕಡೆ ಚೆನ್ನಾಗಿ ನಡೀತದೆ. ಆದರೆ ಈಗ ಎಷ್ಟು ವಾಚಾ ಮೂಲಕ ಅಥವಾ ಭಿನ್ನ ಭಿನ್ನ ವಿಧಿಗಳ ಮೂಲಕ ಮಾಡುತ್ತಿದ್ದೀರಿ, ಸಫಲತೆಯೂ ಸಹ ಇದೆ. ಬಾಪ್ದಾದರವರು ಖುಷಿಯಾಗ್ತಾರೆ. ಈಗ ಕೇವಲ ಮನಸ್ಸಿನ ಮೂಲಕ ಅನೇಕ ಆತ್ಮಗಳಿಗೆ ಖುಷಿಯ ಕಿರಣಗಳನ್ನು, ಶಕ್ತಿಯ ಕಿರಣಗಳನ್ನು, ಸುಖದ ಕಿರಣಗಳನ್ನು, ಪ್ರೇಮದ ಕಿರಣಗಳನ್ನು ತಲುಪಿಸುವ ಸೇವೆ ಜೊತೆ ಜೊತೆಯಲ್ಲಿ ಮಾಡಿ. ತಮ್ಮ ಸಂಸ್ಕಾರದ ಪರಿವರ್ತನೆ ಅಥವಾ ಬೇರೆಯವರ ಸಂಸ್ಕಾರಕ್ಕೆ ಸಹಯೋಗ ಕೊಡುವುದರಲ್ಲಿ ಕೆಲವರ ಸಮಯ ಹೆಚ್ಚು ಹೋಗ್ತದೆ. ಮನಸಾ ಸೇವೆಯ ಮೂಲಕ ಭಿನ್ನ ಭಿನ್ನ ಕಿರಣಗಳನ್ನು ಆತ್ಮರಿಗೆ ಕೊಡಬೇಕು. ಇದರ ಅಟೆನ್ಷನ್ ಮುಂದೆ ಹೋದಂತೆ ಬಹಳ ಅವಶ್ಯಕತೆ ಇದೆ. ಅದರ ಮೇಲೂ ಗಮನ ಕೊಡ್ತೀರಿ. ಯಾವ ಮಕ್ಕಳು ಈ ಸೇವೆ ನಾನು ಮಾಡುತ್ತಿದ್ದೇನೆ ಎಂದು ತಿಳಿದಿದ್ದೀರಿ ಅವರು ಕೈ ಎತ್ತಿ. ಒಳ್ಳೆಯದು, ಮಾಡುತ್ತಿದ್ದೀರಿ, ಅವರಿಗೆ ಶುಭಾಶಯಗಳು. ಯಾರು ಮಾಡುತ್ತಿಲ್ಲ ಅವರು ಮಾಡಬೇಕು. ಏಕೆಂದರೆ ಮುಂದೆ ಹೋದಂತೆ ಈ ರೀತಿ ಪರಿಸ್ಥಿತಿಗಳು ಇರ್ತದೆ. ತಿಳಿಸುವವರು ಮತ್ತು ಕೇಳುವವರ ಮಿಲನ ಕಷ್ಟ ಆಗ್ತದೆ. ಆದ್ದರಿಂದ 2 ಪ್ರಕಾರದ ಸೇವೆ ಎಷ್ಟು ಆಗುತ್ತದೋ ಅಷ್ಟು ಅಭ್ಯಾಸ ಮಾಡಿ. ಮನಸ್ಸು ಬ್ಯುಸಿಯಾಗಿರ್ತದೆ ಮತ್ತು ಮನ್ಮನಾಭವ ಆಗುವುದು ಸಹಜವಾಗ್ತದೆ. ಮನಸ್ಸು ಬ್ಯುಸಿ ಆಗೋದರಿಂದ ಸಂಸ್ಕಾರ ಸ್ವಭಾವವನ್ನು ಸಹಜವಾಗಿ ಪರಿವರ್ತನೆ ಮಾಡಿಕೊಳ್ಳುವುದರಲ್ಲಿ ಸಹಯೋಗ ಸಿಗ್ತದೆ.
ಈ ದಿನ ಮುಖ್ಯವಾಗಿ ಡಬಲ್ ವಿದೇಶಿಗಳ ಮಿಲನದ ದಿನವಾಗಿದೆ. ವಾಹ್, ಡಬಲ್ ವಿದೇಶಿಯರು ವಾಹ್. ವಿಶ್ವದ ಮೂಲೆ ಮೂಲೆಯಲ್ಲಿ ತಂದೆಯ ಕಲ್ಪದ ಮೊದಲಿನ ಮಕ್ಕಳು ಗುಪ್ತವಾಗಿದ್ದಾರೆ ಅಂದಾಗ ವಿಶ್ವ ಸೇವೆಗೆ ಡಬಲ್ ವಿದೇಶಿಯರು ನಿಮಿತ್ತರಾಗಿದ್ದಾರೆ ಎಂದು ಬಾಪ್ದಾದರವರಿಗೆ ಖುಷಿ ಇದೆ. ಮತ್ತು ಪ್ರತಿಯೊಬ್ಬರೂ ತಮ್ಮ ತಮ್ಮ ಸ್ಥಾನಗಳಲ್ಲಿ, ಹಳ್ಳಿ ಅಥವಾ ಪಟ್ಟಣದಲ್ಲಿ ಯಾವುದು ಉಳಿದಿದೆ ಅಲ್ಲಿಗೆ ತಲುಪಲು ಪ್ಲಾನ್ ಮಾಡುತ್ತಿರುತ್ತಾರೆ ಎಂದು ಬಾಪ್ದಾದರವರು ಕೇಳಿದರು. ಅದಕ್ಕೆ ಶುಭಾಶಯಗಳು. ಇಲ್ಲವೆಂದರೆ ಸಮಾಪ್ತಿಯಾದಾಗ ಪರಿಸ್ಥಿತಿಗಳು ಬದಲಾವಣೆ ಆಗ್ತವೆ. ತಮ್ಮೆಲ್ಲರಿಗೆ ಭಾರತ ಆಗಿರಬಹುದು, ವಿದೇಶ ಆಗಿರಬಹುದು, ನಮ್ಮ ತಂದೆ ಬಂದಿದ್ದಾರೆ, ತಾವು ಹೇಳಲೇ ಇಲ್ಲ ಎಂದು ಬಹಳ 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 ದೂರು ಬರ್ತವೆ. ಸಂದೇಶವಂತೂ ಕೊಡ್ತೀರಿ, ಬಹಳ ದೂರು ಸಿಗ್ತವೆ. ಆದರೆ ಈಗ ಮಾಡುತ್ತಿದ್ದೀರಿ ಮತ್ತು ಹೆಚ್ಚು ಯಾವುದೇ ಮೂಲೆ ಉಳಿದುಕೊಳ್ಳಬಾರದು. ಇದರ ಪ್ರಯತ್ನ ಮಾಡಬೇಕು. ಬಾಕಿ ಬಾಪ್ದಾದ ಡಬಲ್ ವಿದೇಶಿಯರು ಮತ್ತು ದೇಶದವರು ಇಬ್ಬರೂ ಮಕ್ಕಳು ಯಾರು 4 ಕಡೆ ತಮ್ಮ ಪುರುಷಾರ್ಥ ಮಾಡ್ತಿದ್ದಾರೆ ಅವರನ್ನು ನೋಡಿ ಖುಷಿ ಆಗ್ತಿದ್ದಾರೆ. ಅವರನ್ನು ನೋಡಿ ಬಹಳ ಬಹಳ ಖುಷಿಯಾಗಿದ್ದಾರೆ. ಏಕೆ ಖುಷಿಯಾಗಿದ್ದಾರೆ? ಈಗ ದೇಶದಲ್ಲಿ ವಿದೇಶದಲ್ಲಿ ಪ್ಲಾನ್ ಮಾಡ್ತಿದ್ದಾರೆ. ಬಾಪ್ದಾದರವರಿಗೆ ಇಷ್ಟವಾಗಿದೆ. ಯಾವುದೇ ಸಾಧನೆಯ ಮೂಲಕ ಸಂದೇಶವನ್ನು ತಲುಪಿಸಬೇಕು. ಈ ವಿಜ್ಞಾನ ವಾಸ್ತವದಲ್ಲಿ ತಮಗಾಗಿ ಬಹಳ ಸಮಯದಿಂದ ಸಹಯೋಗಿಯಾಗಿದೆ. ಸಾಧನ ದಿನಪ್ರತಿದಿನ ಹೊಸದು ಬರುತ್ತಿರುತ್ತದೆ. ಅದನ್ನು ಕಾರ್ಯದಲ್ಲಿ ನಿರ್ವಿಘ್ನವಾಗಿ ತೊಡಗಿಸುತ್ತೀರಿ. ಬಾಪ್ದಾದ ಎಲ್ಲಾದರೂ ಸೇವೆಯನ್ನು ವೃದ್ಧಿ ಮಾಡುವ ಮೀಟಿಂಗ್ ಮಾಡುವುದು ನೋಡಿ ಮತ್ತು ಕೇಳಿ ಖುಷಿಯಾಗ್ತಾರೆ. ಸಾಧನಗಳನ್ನು ಸೇವೆಯಲ್ಲಿ ತೊಡಗಿಸಲು ಮಕ್ಕಳ ಬುದ್ಧಿ ಈಗ ಆಲ್ರೌಂಡರ್ ಆಗುತ್ತಿದೆ ಎಂದು ಖುಷಿಯಾಗ್ತಾರೆ. ಆದ್ದರಿಂದ ತಾವು ಯಾವುದೆಲ್ಲ ಪ್ಲಾನ್ ಮಾಡ್ತೀರಿ ಅಥವಾ ಬಾಪ್ದಾದರವರು ಕೇಳ್ತಾರೆ, ಚಕ್ಕರ್ ಹಾಕುತ್ತಾರಲ್ಲವೇ? ತಾವು ಎಲ್ಲಾದರೂ ಮೀಟಿಂಗ್ ಮಾಡಿ, ದೆಹಲಿಯಲ್ಲಾದರೂ ಮಾಡಿ, ದೇಶದಲ್ಲಿ ಯಾವುದೇ ಪಟ್ಟಣದಲ್ಲಾದರೂ ಮಾಡಿ, ವಿದೇಶದಲ್ಲಾದರೂ ಮಾಡಿ, ಎಲ್ಲಾದರೂ ಮಾಡಿ, ಬಾಪ್ದಾದ ಎಲ್ಲ ಕೇಳುತ್ತಿರುತ್ತಾರೆ. ಬಾಪ್ದಾದರವರ ಬಳಿಯೂ ಸಾಧನಗಳು ಇವೆ. ಅದಕ್ಕಾಗಿ ವಿದೇಶದಿಂದ ಒಂದೊಂದು ದೇಶದಿಂದ ಯಾರೆಲ್ಲ ಬಂದಿದ್ದೀರಿ ಪ್ರತಿಯೊಬ್ಬರಿಗೆ ಏನು ಕೊಡ್ತಾರೆ? ಬಹಳ ಬಹಳ ಪ್ರೀತಿ ಕೊಡ್ತಿದ್ದಾರೆ. ಈಗ ಕೇವಲ ತೀವ್ರತೆಯನ್ನು ತೆಗೆದುಕೊಂಡು ಬನ್ನಿ. ಪ್ಲಾನನ್ನು ಪ್ರಾಕ್ಟಿಕಲ್ನಲ್ಲಿ ಹೊಸ ಮಾತುಗಳನ್ನು ತೆಗೆದುಕೊಂಡು ಬನ್ನಿ. ಇದೆಲ್ಲವನ್ನೂ ನೋಡಿ. ತಮ್ಮ ಯಜ್ಞ ಆರಂಭ ಆಗುವುದರ ಸ್ವಲ್ಪ ವರ್ಷಗಳ ಮುಂದೆ ಎಲ್ಲ ಇನ್ವೆನ್ಷನ್ ಆರಂಭವಾಗಿದೆ. ವಿಜ್ಞಾನವೂ ಸಹ ತಮ್ಮ ಸೇವೆಗೆ ಸಹಯೋಗಿಯಾಗಿದೆ. ಹೆಚ್ಚು ಲಾಭ ಪಡೆದುಕೊಳ್ಳಿ. ತಮಗಾಗಿಯೇ ವಿಜ್ಞಾನವಿದೆ. ದಿನ ಪ್ರತಿದಿನ ನೋಡಿ ಎಷ್ಟು ಹೊಸ ಮಾತುಗಳು ಬರುತ್ತಿವೆ. ಡ್ರಾಮಾ ತಮಗೆ ಸಹಯೋಗ ಕೊಡ್ತಿದೆ. ಸಾಧನಗಳು ತಮಗೆ ಸಹಯೋಗ ಕೊಡುತ್ತಿವೆ. ಒಳ್ಳೆಯದು. ಈಗ ಸದಾ ಖುಷಿಯಾಗಿದ್ದೀರಲ್ಲವೇ? ಯಾರು ಸದಾ ಖುಷಿಯಾಗಿರ್ತಾರೆ ಅವರು ಕೈ ಎತ್ತಿ. ಸದಾ ಖುಷಿಯಾಗಿರ್ತೀರಾ? ಯಾವುದೇ ಮಾತಾದರೂ ಖುಷಿಯಾಗಿರ್ತೀರಾ? ಮಾತುಗಳು ಬಂದರೂ ಸಹ ಖುಷಿಯಾಗಿರ್ತೀರಾ? ದೊಡ್ಡದಾಗಿ ಕೈ ಎತ್ತಿ. ಸ್ವಾಗತ ಮಾಡುತ್ತೀರಲ್ಲವೇ? ಗಾಬರಿಯಾಗುವುದಿಲ್ಲ ತಾನೆ? ಸ್ವಾಗತ ಮಾಡ್ತೀರಾ? ಅನುಭವಿ ಆಗ್ತೀರಿ. ವಿಘ್ನಗಳು ಅನುಭವದ ಅಥಾರಿಟಿಯನ್ನು ಹೆಚ್ಚಿಸುತ್ತವೆ. ಈ ಮಾಯೆ ಬಂದ್ಬಿಟ್ಟಿದೆ ಎಂದು ಹೇಳಬೇಡಿ. ಇದು ಪರೀಕ್ಷೆಯಾಗಿದೆ. ಮಾಯೆ ಎಂದು ಹೇಳ್ತಾ ಮಾಯೆಯನ್ನು ಮುಂದರಿಸುತ್ತೀರಿ. ಪರೀಕ್ಷೆಯಾಗಿದೆ. ಮಾಯೆಯನ್ನಂತೂ ತಾವು ತಿಳಿದುಕೊಂಡಿದ್ದೀರಿ. ಎಷ್ಟು ವರ್ಷಗಳಿಂದ ಮಾಯೆ ಏನಾಗಿದೆ ಎಂದು ತಿಳಿದುಕೊಂಡಿದ್ದೀರಿ. ಅದರಿಂದ ಮಾಯೆಯಿಂದ ಗಾಬರಿಯಾಗಬೇಡಿ. ಪೇಪರ್ ಎಂದು ತಿಳಿದು ಖುಷಿಯಿಂದ ಪರೀಕ್ಷೆಯನ್ನು ಪಾರು ಮಾಡಿ ಮತ್ತು ಅನುಭವದ ಕ್ಲಾಸ್ನಲ್ಲಿ ಮುಂದುವರಿಯಿರಿ. ಇದು ಕ್ಲಾಸ್ ಮುಂದುವರಿಯುವುದು ತಬ್ಬಿಬ್ಬಾಗುವುದಲ್ಲ. ಏನು? ಇದು ಬ್ರಾಹ್ಮಣರು ಯೋಚನೆ ಮಾಡುವ ಕಾರ್ಯವಲ್ಲ. ತ್ರಿಕಾಲದರ್ಶಿಯಾಗಿದ್ದೀರಿ. ಏನು ಎಂದು ಪ್ರಶ್ನೆಯೇ ಬರೋದಿಲ್ಲ. ಪೇಪರ್ ಬಂದಿದೆ ಅಂದಾಗ ಅನುಭವದ ಕ್ಲಾಸ್ನಲ್ಲಿ ಮುಂದುವರಿಯಬೇಕು. ಖುಷಿಯಾಗಿದ್ದೀರಾ? ಈಗಂತೂ ಅನುಭವಿಯಾಗಿದ್ದೀರಿ ಮತ್ತು ಆಗುತ್ತಿರುತ್ತೀರಿ. ಒಳ್ಳೆಯದು. ಯಾವುದೆಲ್ಲ ಪತ್ರಗಳು, ಫೋನ್, ಯಾರದ್ದು ನೆನಪು, ಪ್ರೀತಿ ಮತ್ತು ಸಂದೇಶ ಬಾಪ್ದಾದರವರ ಪ್ರತಿ ಬಂದಿದೆ, ಆ ಎಲ್ಲ ಮಕ್ಕಳಿಗೆ ಬಾಪ್ದಾದ ತಮ್ಮ ನಯನಗಳಲ್ಲಿ ಸಮಾವೇಶ ಮಾಡಿಕೊಳ್ತಾ ನೆನಪು, ಪ್ರೀತಿ ಅಥವಾ ಸೇವೆಯ ಸಮಾಚಾರವನ್ನು ಅಥವಾ ಮನಸ್ಸಿನ ಪುರುಷಾರ್ಥದ ಸಮಾಚಾರವನ್ನು ತಿಳಿಸಿದ್ದಾರೆ. ಅವರೆಲ್ಲರನ್ನು ಬಾಪ್ದಾದರವರು ಮನಸ್ಸಿನ ಮೂಲಕ ಇಮರ್ಜ್ ಮಾಡಿಕೊಂಡು ಸುಖದ, ಶಾಂತಿಯ, ಖುಷಿಯ ಕಿರಣಗಳನ್ನು ಕೊಡ್ತಿದ್ದಾರೆ.
ಇಲ್ಲಿಗೆ ಕಳುಹಿಸದೇ ಇರಬಹುದು, ಆದರೆ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿದರೆ ಆ ಸಂಕಲ್ಪ ತಂದೆಯ ಬಳಿ ತಲುಪಿಬಿಟ್ಟಿದೆ. ಒಳ್ಳೆಯದು. 4 ಕಡೆಯ ಸಾಹಸ ಮಕ್ಕಳದ್ದು, ಸಹಯೋಗ ತಂದೆಯದ್ದು. ಮಧುರಾತಿ ಮಧುರ ಮಕ್ಕಳಿಗೆ ಬಾಪ್ದಾದರವರು ನೆನಪು ಪ್ರೀತಿ ಕೊಡ್ತಿದ್ದಾರೆ ಮತ್ತು ಈ ವರ್ಷ ತಮ್ಮ ಪ್ರತಿ ಅಥವಾ ಸೇವಾ ಕೇಂದ್ರದ ಪ್ರತಿ ಅಥವಾ ವಿಶ್ವದ ಆತ್ಮಗಳ ಪ್ರತಿ ಯಾವುದಾದರೂ ಅಂತಹ ಪ್ಲಾನ್ ಮಾಡಬೇಕು. ಇದರಿಂದ ಸೇವೆಯ ಬಲ ಮತ್ತು ಫಲ ಎಲ್ಲರಿಗೂ ಪ್ರಾಪ್ತಿಯಾಗಲಿ. 4 ಕಡೆಯ ಮಕ್ಕಳಿಗೆ ಬಾಪ್ದಾದರವರ ವಿಶೇಷವಾಗಿ ಹೃದಯದ ನೆನಪು ಪ್ರೀತಿ ಸ್ವೀಕಾರವಾಗಲಿ. ನಾವೆಲ್ಲ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ ನಮಸ್ತೆ ನಮಸ್ತೆ. ವರದಾನ: ಸಾಧಾರಣತೆಯ ಮೂಲಕ ಮಹಾನತೆಯನ್ನು ಪ್ರಸಿದ್ಧಗೊಳಿಸುವ ಸರಳ ಹಾಗೂ ಸ್ಯಾಂಪಲ್ ಭವ. ಹೇಗೆ ಯಾವುದೇ ಸಿಂಪಲ್ ಆಗಿರುವ ವಸ್ತುವೇನಾದರೂ ಸ್ವಚ್ಛವಾಗಿರ್ತದೆ ಎಂದರೆ ತನ್ನ ಕಡೆ ಅವಶ್ಯವಾಗಿ ಆಕರ್ಷಿಸುತ್ತದೆ. ಅದೇ ರೀತಿ ಮನಸ್ಸಿನ ಸಂಕಲ್ಪಗಳಲ್ಲಿ, ಸಂಬಂಧದಲ್ಲಿ, ವ್ಯವಹಾರದಲ್ಲಿ, ಚಲನೆ ಪಾಲನೆಯಲ್ಲಿಯೂ ಯಾರೂ ಸರಳವಾಗಿ ಹಾಗೂ ಸ್ವಚ್ಛವಾಗಿರುತ್ತಾರೆಯೋ ಅವರು ಉದಾಹರಣೆಯಾಗಿದ್ದು ಸರ್ವರನ್ನೂ ತನ್ನ ಕಡೆಗೆ ಸ್ವತಃವಾಗಿ ಆಕರ್ಷಿಸುತ್ತಾರೆ. ಸರಳ ಅರ್ಥಾತ್ ಸಾಧಾರಣ, ಸಾಧಾರಣತೆಯಿಂದಲೇ ಮಹಾನತೆ ಪ್ರಸಿದ್ಧವಾಗುವುದು. ಯಾರು ಸಾಧಾರಣ ಅರ್ಥಾತ್ ಸಾಧಾರಣವಾಗಿರುವುದಿಲ್ಲವೋ ಅವರು ಸಾಮಾನ್ಯ ರೂಪದಲ್ಲಿರುತ್ತಾರೆ. ಸುವಾಕ್ಯ: ಮನಪೂರ್ವಕವಾಗಿ ಹೇಳಿರಿ ನನ್ನ ಬಾಬಾ. ಇದರಿಂದ ಮಾಯೆಯ ಮೂರ್ಛೆಯಿಂದ ಮುಚ್ಚಿರುವ ಕಣ್ಣುಗಳು ತೆರೆದು ಬಿಡುತ್ತವೆ. ಅವ್ಯಕ್ತ ಸೂಚನೆ: ಸದಾ ಹರ್ಷಿತರಾಗಿರಲು ತಮ್ಮ ಸ್ವಭಾವವನ್ನು ಸರಳ ಮಾಡಿಕೊಳ್ಳಿರಿ, ಸಹನಶೀಲರಾಗಿರಿ. ಈಗೀಗ ಶಬ್ದದಿಂದ ದೂರ ಎಷ್ಟು ಈ ಅಭ್ಯಾಸ ಸರಳ ಮತ್ತು ಸಹಜವಾಗ್ತದೆ ಅಷ್ಟು ಸಂಪೂರ್ಣತೆ ಸಮೀಪ ಕಾಣಿಸುವುದು. ಸಂಪೂರ್ಣತೆಯ ಸ್ಥಿತಿಯ ಲಕ್ಷಣವಾಗಿದೆ ಅವರ ಪುರುಷಾರ್ಥ ಸರಳವಾಗಿರುವುದು. ನೆನಪಿನ ಯಾತ್ರೆ, ಸರ್ವಿಸ್ ಎರಡೂ ಸಹಜ ಪುರುಷಾರ್ಥದಲ್ಲಿ ಬಂದು ಬಿಡುತ್ತವೆ. ಯಾವಾಗ ಎರಡರಲ್ಲಿ ಸರಳ ಸಹಜ ಅನುಭವವಾಗ್ತದೆ ಆಗ ತಿಳಿದುಕೊಳ್ಳಿ ಸಂಪೂರ್ಣತೆಯ ಸ್ಥಿತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವವರಾಗಿದ್ದಾರೆ. ಒಳ್ಳೆಯದು. ಓಂ ಶಾಂತಿ.